ಸಹಾಯ ಮಾಡಿದ್ದೇನೆ. ನಿನ್ನನ್ನು ದುಃಖದಲ್ಲಿ, ರೋಗದಲ್ಲಿ, ಸಮಸ್ಯೆಯಲ್ಲಿ ನಿನ್ನನ್ನು ಒಂದು ಬಾಂಧವ್ಯದಿಂದ ಎಲ್ಲೆಲ್ಲಿ ಸಿಕ್ಕಾಕಿದೆ ಅದೆಲ್ಲ ಬಿಚ್ಚುವುದಕ್ಕೆ ನಾನು ನಿನಗೆ ಸಹಾಯ ಮಾಡಿದ್ದೇನಲ್ಲ. ನೀನು ಅದು ನಿನ್ನ ಮಕ್ಕಳಿಗೆ ಹೇಳಬೇಕು. ಅವರು ಮತ್ತೆ ಅದೇ ಒಂದು ಸಂಪ್ರದಾಯದಲ್ಲಿ ಅವರು ನಡೆಯಬೇಕು ಅಂತ ದೇವರು ಇಚ್ಛಿಸುತ್ತಾ ಇದ್ದಾರೆ. ನೋಡಿ ಪ್ರಿಯರೇ, ಇವತ್ತು ನಾವು ಮಾಡಿದ ಕಾರ್ಯ ನಮ್ಮ ಮಕ್ಕಳಿಗೆ ವರ್ಣಿಸಲೆಂದರೆ ನೀವು ದೇವರ ರಾಜ್ಯಕ್ಕೆ ಸೇರುವುದಿಲ್ಲ. ಯಾವಾಗ ತಂದೆಯಾದ ಯೇಸುವೆ ನಿಮ್ಮ ಸಮ್ಮುಖದಲ್ಲಿ ಬಂದು ನಾನು ಮಾಡಿದ ಅದ್ಭುತ ಕಾರ್ಯಗಳು, ಮಿರಕಲ್ ವಂಡರ್ಸ್ಗಳು ನೀವು ನಿಮ್ಮ ಮಕ್ಕಳಿಗೆ ವರ್ಣಿಸಬೇಕು ಅಂತೇಳಿ ದೇವರು ಖಚಿತವಾಗಿ ನಿಮ್ಮ ಜೊತೆ ಮಾತಾಡ್ತಾ ಇದ್ದಾನೆ. ಇವತ್ತು ಮುಂಜಾನೆ ನೀವು ಓದಿರಿ, ಧರ್ಮೋಪದೇಶ ಕಾಂಡ 12ನೇ ಸಂಧಿ 26, 27ನೇ ವಚನ ಓದುವಾಗ ನಿಮ್ಮಲ್ಲಿ ಬಲವಾದ ಒಂದು ಕಾರ್ಯ, ನಿಮ್ಮ ಹೃದಯವನ್ನು ತೆರೆಯಲ್ಪಡುತ್ತದೆ. ನೀವು ಹೃದಯವನ್ನು ತೆರೆಯಲ್ಪಟ್ಟಾಗ ನೀವು ಕಾರ್ಯ ಮಾಡುವಂಥರಾಗಿದ್ದೀರಿ. ಎಲ್ಲಿವರೆಗೆ ನಿಮ್ಮ ಹತ್ರ ದೇವರ ಮಾಡಿದ ಅದ್ಭುತ ಕಾರ್ಯಗಳನ್ನು ನಿಮ್ಮ ಮಕ್ಕಳಿಗೆ ಹೇಳಿ ಅದು ನೀವು ಒಂದು ಪರಿಶೀಲಿಷ್ಟೇ ಮಾಡ್ಕೋಬೇಕಂದ್ರೆ ನೀವು ದೇವರ ಸಮ್ಮುಖದಲ್ಲಿ ನಾನು ನಡೀತಾ ಇರೋದಕ್ಕೂ ದೇವರ ಮಾರ್ಗದಲ್ಲಿ ನಾನು ಹೇಗೆ ನಡೆದಿದೆ, ನನ್ನನ್ನು ದೇವರು ಯಾವ ರೀತಿಯಾಗಿ ಚಿಕ್ಕ ಮಗುವಿಂದ ದೊಡ್ಡವನು ಮಾಡಿದ್ದಾನೆ, ಒಂದು ರೋಗದಿಂದ ಹೆಂಗೆ ಹೊರಗೆ ತಂದಿದ್ದಾನೆ, ಒಂದು ಮಹತ್ವ ಕಾರ್ಯ ಹೇಗೆ ಮಾಡಿ ದಿನನಿತ್ಯ ನಿಮ್ಮ ಜೊತೆ ದೇವರು ಹೊಸ ಹೊಸ ಕಾರ್ಯವನ್ನು ಮಾಡುವಂತನಾಗಿದ್ದಾನೆ. ಆದರೆ ನೀವು ಆತನಿಗೆ ವರ್ಣಿಸುವುದಿಲ್ಲ, ನಿಮ್ಮ ಮಕ್ಕಳಿಗೆ ಹೇಳುವುದಿಲ್ಲ. ನೀವು ಮಲಿಗೆ ಏಳುವವರೆಗೂ ನಿಮ್ಮನ್ನು ಕಾಯುವಂತನು ಯಾರೋ ಆತನೇ, ಸರ್ವಶಕ್ತನಾದ ಯೇಸು ಕ್ರಿಸ್ತನೇ ಮಾತ್ರ ನಿಮ್ಮನ್ನು ಕಾಯುವಂಥ ದೇವರಾಗಿದೆ. ನೀವು ಆತನಿಗೆ ಅಂಗೀಕಾರ ಮಾಡಿ ನಿಮ್ಮ ಮಕ್ಕಳಿಗೆ ಪ್ರತಿನಿತ್ಯ ಸತ್ಯವೇದ ಓದುವಂತೆ, ಪ್ರತಿನಿತ್ಯ ಪ್ರಾರ್ಥಿಸುವಂತೆ, ಪ್ರಾರ್ಥನೆಯಿಂದ ನಿಮಗೆ ಎಂತೆಂಥ ಶಕ್ತಿಗಳು ಬರುವಂಥದ್ದಾಗಿದೆ. ನೀವು ಯಾವ್ಯಾವ ಕಾರ್ಯಗಳಲ್ಲಿ ಉನ್ನತವಾಗಿ ಹೇಳುವಂತೆ ನೀನು ನಿಮ್ಮ ಮಕ್ಕಳಿಗೆ ನೀವು ಹೇಳಬೇಕು. ಅದು ಒಂದು ಪಾಠ ಐತೆ. ಇನ್ನೊಂದು ಪಾಠ, ನಿಮ್ಮನ್ನು ನಿಮ್ಮ ಪಿತೃಗಳಿಂದ ಯೇಸು ಕಡೆಯಿಂದ ನಿಮ್ಮನ್ನು ಏನೇನು ಒಳ್ಳೆಯದೆಲ್ಲ ಕಾರ್ಯಗಳಾಗಿದ್ದಾವೆ ಅವೆಲ್ಲ ವರ್ಣಿಸಬೇಕು. ಅದು ಇನ್ನೊಂದು ಪ್ರಿಯರೇ ಹೇಳಬೇಕು, ನಿಮ್ಮ ಶ್ರಮೆಯಿಂದ ನೀವೇನು ಮಾಡುವುದಾಗದು. ಯೇಸುವಿನ ಪ್ರಸನ್ನತೆ, ಆತನ ಸಾಮರ್ಥ್ಯ ನಿಮ್ಮ ಹತ್ರ ಇದೆ ಅಂತೆ ಮಾತ್ರ ನೀವು ಈ ಲೋಕದಲ್ಲಿ ಜೀವಿಸುವಂಥರಾಗಿದ್ದೀರಿ. ಅದಕ್ಕಾಗಿ ಯೇಸುವಿನ ಹೆಸರಿನಲ್ಲಿ ನೀವು ಹೇಳ್ತೀನಿ, ಎಲ್ಲವನ್ನೂ ನಿಮ್ಗೆ ಅದ್ಭುತ ಆಗಿದ ಕಾರ್ಯಗಳು ಒಂದೊಂದು ನೀವು ನಿಮ್ಮ ಮಕ್ಕಳಿಗೆ ವರ್ಣಿಸಬೇಕು. ಅವನು ಮತ್ತು ಅವರ ಮಕ್ಕಳಿಗೆ ವರ್ಣಿಸ್ತಾ ಇರ್ತಾನೆ. ಯಾಕಂದರೆ ದೇವರು ನಿತ್ಯ ನಿಮ್ಮ ಜೊತೆ ಮಾಡಿದ ಒಂದೊಂದು ಅದ್ಭುತ ಕಾರ್ಯಗಳನ್ನು ನೀವು ವರ್ಣಿಸಬೇಕು.